ಕನ್ನಡದ ಹೆಮ್ಮೆಯ ನಟ ಸೀರಿಯಲ್ ರಾಜ್ ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 3 ದಿನ ಆಯಿತು. ಹೌದು, ಇದೀಗ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕರೆ ದಿಲೀಪ್ ರಾಜ್ ಹೆಂಡತಿಗೆ ಹೇಳಿದ್ದೇನು ಗೊತ್ತಾ? ಕೇಳಿದ್ರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಈ ಕ್ಷಣಕ್ಕೂ ಕನ್ನಡದ ನಟ ದಿಲೀಪ್ ರಾಜ್ ಅಗಲಿಕೆಯ ಸುದ್ದಿಯನ್ನ ಯಾರಿಗೂ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. 47 ವರ್ಷಕ್ಕೆ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ಒಳ್ಳೆ ಅವಕಾಶಗಳು ಸಿಗದೇ ಇದ್ರೂ ತಮ್ಮ ಪ್ರತಿಭೆಯಿಂದ ದಿಲೀಪ್ ರಾಜ್ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿದ್ರು. ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿ ಕಿರುತೆರೆಯಲ್ಲಿ ತೊಡಗಿಸಿಕೊಂಡಿದ್ರು. ದಿಲೀಪ್ ರಾಜ್ ಒಡನಾಟದ ಬಗ್ಗೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ಅವರ ಪ್ರತಿಭೆ, ಸರಳ ಸಜ್ಜನಿಕೆಯ ಬಗ್ಗೆ ಕೊಂಡಾಡುತ್ತಿದ್ದಾರೆ. ನುಡಿ ನಮನ ಸಲ್ಲಿಸುತ್ತಿದ್ದಾರೆ. ಲೇಖಕಿ ಕುಸುಮ ಐರಳ್ಳಿ 3 ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಬೇಸರವನ್ನು ಹೊರಹಾಕಿದ್ದಾರೆ. ತಮಾಷೆಯಾಗಿ ದಿಲೀಪ್ ರಾಜ್ ಅಂದು ಆಡಿದ ಮಾತು ನಿಜವಾಗಿ ಬಿಡ್ತಾ ಅಂತ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ದಿಲೀಪ್ ನಿಧನದ ಸುದ್ದಿಯನ್ನು ಮಾಧ್ಯಮಗಳು ಕವರೇಜ್ ಮಾಡಿದ್ದು ಅವರ ಆಪ್ತರ ಪ್ರತಿಕ್ರಿಯೆ ಪಡೆದಿವೆ. ಸಾಮಾನ್ಯವಾಗಿ ಯಾರಾದರೂ ಬಾಯಿ ತಪ್ಪಿ ಏನಾದರೂ ನೆಗೆಟಿವ್ ಆಗಿ ಮಾತನಾಡಿ ಬಿಟ್ರೆ ಏಯ್ ಬಿಡ್ತು ಅನ್ನು, ಅಸ್ತು ದೇವತೆಗಳು ಅಸ್ತು ಅಂದುಬಿಡ್ತಾರೆ, ಮತ್ತೆ ಅಂತಹ ಮಾತನಾಡಬೇಡ ಅಂತ ಹೇಳುವುದನ್ನು ನೋಡಿರ್ತೀವಿ. ಅದ್ಯಾಕೋ ಆ ದಿನ ದಿಲೀಪ್ ರಾಜ್ ಸಾವಿನ ಬಗ್ಗೆ ತಮಾಷೆಯಾಗಿ ಮಾತನಾಡಿದ್ರಂತೆ. ಅದಕ್ಕೆ ಪತ್ನಿ ಶ್ರೀವಿದ್ಯಾ ಕೂಡ ಬೈದಿದ್ರಂತೆ. ಆದರೆ ಈಗ ಏನು ಹೇಳೋದು ಎನ್ನುವಂತಾಗಿದೆ. ಲೇಖಕಿ ಕುಸುಮ ಐರಳ್ಳಿ ಆ ದಿನ ನಡೆದ ಘಟನೆಯನ್ನು ವಿವರಿಸಿದ್ದಾರೆ. ದಿಲೀಪ್ ಮನೆಯಲ್ಲಿ ಒಂದು ಹೊಸ ಧಾರಾವಾಹಿಯ ಚರ್ಚೆ ಇತ್ತು. ಯಾವುದೋ ಮರಾಠಿಯದ್ದು ಕನ್ನಡಕ್ಕೆ ಮಾಡಬೇಕಿತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ದಿಲೀಪ್, ಧರ್ಣೀಶ್ ಇನ್ನೂ ಕೆಲವರೆಲ್ಲ ಚರ್ಚೆ ಮಾಡಿದ್ದವರು. ಅವರ ಹೆಂಡತಿ ವಿದ್ಯಾ ಕರೆದಾಗ ಊಟಕ್ಕೆದ್ದವು. ಅದರ ಹಿಂದಿನ ದಿನವೂ ಏನೋ ಯಾರೋ ಕಿರುತೆರೆ ಕಲಾವಿದರು ತೀರಿಕೊಂಡಿದ್ರು. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರ ಒಡನಾಡಿಗಳನ್ನೆಲ್ಲ ಮಾತಾಡಿಸ್ತಾನೆ ಇದ್ರು. ಎಲ್ಲ ಫೋನಲ್ಲೂ ಅದೇ ಬರ್ತಾಯಿತ್ತು. ದಿಲೀಪ್ ತಮಾಷೆಗೆ ನಾನು ಸತ್ರು ನಿಮ್ಮನ್ನೆಲ್ಲ ಮಾತಾಡಿಸ್ತಾರೆ ಕಣ್ರು ಅಂದವರು ಅವರು ತನ್ನ ಹೆಂಡತಿಗೆ ಸಹ ನಿರ್ದೇಶಕರಿಗೆ ಏನೇನು ಕೇಳ್ಬೋದು ಅಂತೆಲ್ಲ ತಮಾಷೆ ಮಾಡಿದರು. ವಿದ್ಯಾ ಬಿಡೋ ಅದೇನಂತ ಮಾತಾಡ್ತೀಯ ಅಂತ ಬೈದ್ರು ಅಂತ ನೆನಪಿಸಿಕೊಂಡಿದ್ದಾರೆ. ದಿಲೀಪ್ ಶ್ರೀವಿದ್ಯಾ ನಿನ್ನೆ ತಾನೇ ಮದುವೆಯಾದಂತೆ ಅರೆಪಾವು ಸಹ ಪ್ರೀತಿ ಕಡಿಮೆ ಆಗದೆ ಇದ್ದವರು. ಇವತ್ತು ಬೆಳಿಗ್ಗೆ ದಿಲೀಪ್ ಸುದ್ದಿ ಕೇಳಿದಾಗಿನಿಂದ ನನಗೆ ಇದು ನೆನಪಾಗುತ್ತಲೇ ಇದೆ ಎಂದು ಕುಸುಮ ಐರಳ್ಳಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹುಕಾಲ ದಿಲೀಪ್ ಇದ್ದು ಹೋಗಿದ್ರೆ ಈ ಮಾತಿಗೆ ಯಾವ ಅರ್ಥವೂ ಇರ್ತಿರ್ಲಿಲ್ಲ. ದಿನ ಬೆಳಗಾದರೆ ಹೋಗಿ ಎಲ್ಲಾದರೂ ಸಾಯಿ ಅಂತ ತಮಾಷೆಗೆ ಯಾರ್ಯಾರಿಗೋ ಹೇಳ್ತಲೇ ಇರ್ಬೋದು. ಆದರೆ ಹಾಗೆ ಆಗಿಬಿಟ್ರೆ ತಮಾಷೆಗೂ ಹಾಗೆಲ್ಲ ಮಾತಾಡಬಾರ್ದೇನೋ ಅನ್ನಿಸುತ್ತದೆ ಎಂದಿದ್ದಾರೆ. ಪ್ರತಿಭಾವಂತ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ಎಷ್ಟು ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ್ರು. ಅಷ್ಟು ಸುಂದರವಾದ ಮನೆ ಕಟ್ಟಿದ್ರು. ಎಲ್ಲ ಬಿಟ್ಟು ಇಷ್ಟು ಬೇಗ ಹೊರಟರು. ಮಿಲನ ಸಿನಿಮಾದ ಹೀರೋ ವಿಲನ್ ಇಬ್ಬರೂ ಇಲ್ಲ. ಇಬ್ಬರಿಗೂ ಒಂದೇ ಬಗೆಯ ಸಾವು. ಅದೇ ವಯಸ್ಸಿನಲ್ಲೇ ಬಂದು ಬಿಡ್ತಲ್ಲ. ಹೃದಯಘಾತ, ಹೃದಯ ಸ್ತಂಭನ ಎರಡೂ ಬೇರೆ. ಹೃದಯಘಾತಕ್ಕಿಂತ ಹೃದಯ ಸ್ತಂಭನ ಅಪಾಯಕಾರಿ. ಒಟ್ಟಿನಲ್ಲಿ ಈ ಸಾವಿಗೆ ಹೃದಯವಿಲ್ಲ. ಮಾನ ಮರ್ಯಾದೆ, ಲಾಜಿಕ್, ಕರುಣೆ ಯಾವುದೆಂದರೆ ಯಾವುದೂ ಇಲ್ಲ. ನಮ್ಮೆಲ್ಲರ ನಾಳೆಗಳು ಬೋನಸ್ ಅಷ್ಟೇ ಅನಿಸುತ್ತದೆ ಯೋಚಿಸಿದ್ರೆ ಅಂತ ಲೇಖಕಿ ಕುಸುಮ ಐರಳ್ಳಿ ವಿವರಿಸಿದ್ದಾರೆ. ಸದ್ಯ ಈ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಹಲವಾರು ನಟ ನಟಿಯರು ಬಂದಿದ್ದು ಇದೀಗ ಗಿಲ್ಲಿ ಕರೆ ಮಾಡಿ ಅವರ ಜೊತೆ 4 ಸಮಾಧಾನದ ಮಾತುಗಳನ್ನು ಆಡಿ ಇವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ನಟ ಗಿಲ್ಲಿ ನೀವು ಕೂಡ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.